ನಾನು ಹೇಳಿದ್ದು ಅದು ರಿಪೋರ್ಟ್ ಎಲ್ಲ ಆದ ಮೇಲೆ ಮೇಡಮ್ ನಾನು ನಿಮ್ಮ ಹತ್ರ ಬರ್ತೀನಿ. ಇಲ್ಲಿ ಸುಮ್ಮನೆ ಬಂದು ನಾನು ಏನು ಮಾಡೋದು ಹೇಳಿ, ಆಯಿತಾ? ಇಲ್ಲಿ ನೀತಿ ರಿಪೋರ್ಟ್ ಇದೆ, ಇದಕ್ಕೆ ನಾನು ಲೆಟರ್ ಮಾಡಿ ನಾಳೆ ಅವ್ರ ಹತ್ರ ಮಾತಾಡ್ತೀನಿ, ಆಯಿತಾ? ದೀಪಣ್ಣ ನೋಡಿದೆ ಅಲ್ಲ, ಹಂಗೇನು ಹೇಳಂಗಿಲ್ಲ. ರೈತ ಸಂಘದ ವತಿಯಿಂದ ತುಂಬ ಹೃದಯ ಧನ್ಯವಾದಗಳು. ಸತತವಾಗಿ ನಮ್ಮ ವೇದಿಕೆಗೆ ಬಂದು ಮಂಜುನಾಥ್ ಬಂಡವ್ರ ಜೊತೆ ಮಾತಾಡ್ತೀನಿ ಅಂತಲೂ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅಣ್ಣನಿಗೆ ತುಂಬ ಹೃದಯದ ಧನ್ಯವಾದಗಳು. ದೀಪಣ್ಣ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಇವತ್ತೇ ನೋಡಿರೋದು. ನನಗೆ ಈ ವಿಷಯ ಗೊತ್ತಾದ ಕೂಡಲೇ ನಾನು ಈ ವಿಷಯವನ್ನು ಈಗಾಗಲೇ ಮಾತಾಡಿದ್ದೀನಿ. ನಾನು ಈಗ ಬರಬೇಕಾದ್ರೂ ನಾವು ರಹೀಮ್ ಖಾನ್ ಇವತ್ತು ಬರೋರಿದ್ದರು, ಅವರು ಇವತ್ತು ಮಂಗಳೂರಿಗೆ ಬಂದವ್ರನ್ನ ಮಂಗಳೂರಿಂದ ಇಲ್ಲಿ ಕರ್ಕೊಂಡು ಬರಬೇಕು ಅಂತೇಳಿ ನಾನು ಹೇಳಿದ್ದೆ ನಾನು. ಬಟ್ ಆದರೆ ಕಾರಣಾಂತರದಿಂದ ರಹೀಮ್ ಖಾನ್ ಅವ್ರು ಬರಲಿಕ್ಕಾಗಲಿಲ್ಲ. ಅವರು ನನಗೆ ನಾನು ಅವರ PSಗೆ ಮಾತಾಡಿದ್ದೀನಿ, ಪ್ರೈವೇಟ್ ಸೆಕ್ರೆಟರಿಗೆ ಬರಬೇಕಾದ್ರೆ ನಾನು ಮಾತಾಡಿದೆ. ಪ್ರದೀಪ ನನ್ನ ಜೊತೆನೇ ಇದ್ದ. ಮಾತಾಡಿದಾಗ ಅವ್ರು ಹೇಳಿದ್ರು ಈಗಾಗಲೇ ನಾನು ಅವ್ರಿಗೆ 2 ಸಲ ಮಾತಾಡಿದ್ದೆ. ಅದೇ ರೀತಿ ಗೋಪಾಲ್ ಪೂಜಾರಿ ಅವರು ಮಾತಾಡಿದ್ದಾರೆ, ಮತ್ತು ಎಲ್ಲರೂ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಇದಕ್ಕೆ ಮಾತಾಡಿದ್ದಾರೆ. ಈಗ ಬುಧವಾರ ನೀವು ಯಾರಾದರೂ ಬೆಂಗಳೂರಿಗೆ ಬಂದರೆ ನಾನು ಅವ್ರಿಗೆ ದೀಪ ಮತ್ತು ಅವ್ರಿಗೆ ಕರ್ಕೊಂಡು ಹೋಗ್ತೀನಿ. ಗೋಪಾಲ್ ಪೂಜಾರಿ ಅವ್ರಿಗೆ ಹೇಳ್ಬಿಡಿ, ಅವತ್ತಿದ್ರೆ ಎಷ್ಟು ಗಂಟೆಗೆ ಸಿಗ್ತಾರೆ ಸೆಕ್ರೆಟರಿ ಅವ್ರನ್ನ ಸಿಕ್ಬಿಡ್ತಾರೆ, ಅವ್ರ ಹತ್ರ ಮಾತಾಡ್ತೀನಿ. ಅದೇ ರೀತಿ ಮಂತ್ರಿ ಅವರಿದ್ದರೆ ಮಂತ್ರಿಯವ್ರ ಜೊತೆನೂ ಮಾತಾಡಿಸ್ತೀನಿ, ಅದು ಏನಾಗಬೇಕು, ಅದು ಯಾವ ರೀತಿ ಬೇರ್ಪಡಿಸ್ಬೇಕು ಅಂತೇಳಿ. ಈಗ ಜಿಲ್ಲಾಧಿಕಾರಿ ಅವ್ರ ಹತ್ರ ನಾನು ಮಾತಾಡಿದೆ, ಬರಬೇಕಾದ್ರೆ ಜಿಲ್ಲಾಧಿಕಾರಿ ಅವ್ರ ಹತ್ರ ಸಹ ಮಾತಾಡಿದೆ. ಜಿಲ್ಲಾಧಿಕಾರಿ ಅವ್ರು ಹೇಳಿದ್ರು, ಸರ್ ಈ ರೀತಿ ಅದು ರಿಪೋರ್ಟನ್ನು ನಾನು ಕಳಿಸಿದ್ದೀನಿ, ನನಗೀಗ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅವರು ರಿಪೋರ್ಟನ್ನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ DC ಅವ್ರು ಏನು ಆ ರಿಪೋರ್ಟನ್ನು ಬರೆದಿದ್ದಾರೆ, ಆ ರಿಪೋರ್ಟ್ ಯಾಕಂತೇಳಿದ್ರೆ ನಾನು ಯಾಕೆ ಬರಲಿಲ್ಲ ಅಂತ ಹೇಳಿದ್ರೆ, ಏನಾಗುತ್ತೆ, ನಾನು ಬಂದು ನಿಮಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಹೋಗ್ಲಿಕ್ಕೆ ನಾನು ರೆಡಿ ಇರೋದಿಲ್ಲ. ನಾನು ಅದಕ್ಕೆ ಜಿಲ್ಲಾಧಿಕಾರಿ ಅವ್ರಿಗೆ ಹೇಳಿದೆ, ಸರ್ ಹೋದ ಸಲ ಮೇಡಮ್ ನೀವು ಕಳಿಸಿದ ರಿಪೋರ್ಟನ್ನು ವಾಪಸ್ ಕಳಿಸಿದಾರಂತೆ, ನೀವು ಅದಕ್ಕೆ ಇಲ್ಲ, ಅವರಿಗೂ ಗೊತ್ತಿರಲಿಲ್ಲ. ಆಮೇಲೆ ಇಲ್ಲ ನಾನು ಹೋಗ್ಬಿಟ್ಟು ನೋಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಮೊನ್ನೆ ನಾನು ಹೇಳಿದಾಗ ಸರ್ ನಾನು ಹೋಗಿದ್ದೀನಿ, ನೀನು ರಿಪೋರ್ಟ್ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಮತ್ತು ಇವತ್ತು ಯಾಕೆಂದರೆ ನಾವು ಏನೇ ಮಾಡಬೇಕು ಅಂತ ಹೇಳಿದ್ರು, ಇಲ್ಲಿ ತಹಶೀಲ್ದಾರರು AC DC ಅದು ಕಳಿಸಿದ್ರೆ ಆಗುತ್ತೆ ಹೊರತು ನಾನು ಕಳಿಸಿದ್ರೆ ಏನೂ ಆಗೋದಿಲ್ಲ. ಇಲ್ಲಿ ಅವ್ರು ಏನಾದರೂ ಫೌಂಡೇಶನ್ ಗಟ್ಟಿ ಮಾಡಿದ್ರೆ ಇದ್ರ ಮೇಲೆ 1st ಫ್ಲೋರ್ 2nd ಫ್ಲೋರ್ 3rd ಫ್ಲೋರ್ ನಾವು ಕಟ್ಟಲಿಕ್ಕಾಗುತ್ತೆ. ಈಗ ಫೌಂಡೇಶನ್ ಇಲ್ಲದೆ ಬಂದು ಆಶ್ವಾಸನೆ ಕೊಟ್ಟಾಗಬೇಕಾ? ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದೆ, ಇವನ್ AC ಅವ್ರ ಹತ್ರ ನಾನು ಹೇಳಿದ್ದೆ, ACಗೂ ಹೇಳಿದ್ದೆ, ಮೇಡಮ್ಗೆ, DC ಅವರಿಗೂ ನಾನು ಹೇಳಿದ್ದೆ. DC ಅವರು ರಿಪೋರ್ಟ್ ನನ್ನ ಕಳಿಸಿದ ಮೇಲೆ ಆ ರಿಪೋರ್ಟ್ ಇಟ್ಕೊಂಡು ನಾನು ಅಲ್ಲಿ ಮಾತಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇದೆ. ಹಾಗಾಗಿ ಇವತ್ತು DC ನನಗೆ ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನು ಬುಧವಾರ ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ. ನೀವು ಯಾರಾದರೂ ಬಂದರೆ ಬುಧವಾರ ನನ್ನ ಜೊತೆ, ಮಂಗಳವಾರ ನಾನು ಹೋಗ್ತಾ ಇದ್ದೀನಿ ಸಾಯಂಕಾಲ, ಬುಧವಾರ ನೀವು ಬಂದರೆ ಬುಧವಾರ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಮಂತ್ರಿ ಅವರ ಹತ್ರ ನನ್ನಿಂದ ಏನಾಗಬೇಕು ಅದನ್ನು ಪ್ರಾಮಾಣಿಕವಾಗಿ ಮತ್ತೆ ನೀವು ಹೇಳಿದಾಗೆ ಆಶೀರ್ವಾದ ದೇವರುಗಳು. ಬಟ್ ಅವರ ಕನ್ವಿನ್ಸ್ ಮಾಡೋದು, ಬಿಕಾಸ್ ಅವ್ರ ರಹೀಮ್ ಖಾನ್ ಮಂತ್ರಿ ಆಗಿರೋದು ಅವ್ರಿಗೆ ಹೇಳ್ಬೋದು. ದೀಪಾ ಸೆಕ್ರೆಟರಿ ಆಲ್ಸೋ ನೋನ್ ಟು ಬಿ ವೆರಿ ಗುಡ್. ನನಗೆ ಆ ಮೇಡಮ್ ಹತ್ರ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಗೆ ಏನೆಲ್ಲ ಹೆಲ್ಪ್ ಮಾಡಬೇಕೋ ಅದನ್ನು ಮಾಡೋಣ ಅಂತೇಳಿ. ಆಮೇಲೆ ಇಷ್ಟು ದಿವಸ ನೀವೆಲ್ಲ ಕೂತಿದ್ದೀರಾ, ಮತ್ತೊಮ್ಮೆ ನಿಮ್ಮ ಹತ್ರ ಕ್ಷಮೆ ಯಾಚಿಸ್ತೀವಿ. ಯಾಕೆ ಅಂತೇಳಿ ನೀವು ಕುತ್ಕೊಳ್ಬಾರ್ದು. ಸ್ಟ್ರೈಕ್ ನಮ್ಮದೇ ಸರ್ಕಾರ ಇದ್ದಾಗ ನಿಮ್ಮ ಧ್ವನಿಗೆ ಸ್ಪಂದನೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಅಥವಾ ನಾವು ಇಲ್ಲಿ ಬಂದು ನನಗೆ ಲೆಟ್ರ್ ಕೊಡಬೇಕು, ನೀವು ಬರಬೇಕು, ಅದನ್ನ ಯಾವುದೂ ಮನಸ್ಸಲ್ಲಿ ಯಾರೇ ಒಬ್ಬರು ಕಷ್ಟದಲ್ಲಿ ಕೂತಿದ್ದಾರೆ ಜನಗಬೇಕು ಅಂತ ಹೇಳಿದ್ರೆ ಜನಪ್ರತಿನಿಧಿಗಳಾದ ನಮ್ಮ ಕರ್ತವ್ಯ ಅದು ನಿಮ್ಮ ಹತ್ರ ಬರೋದು. ಮತ್ತು ಯಾರ ಹತ್ರ ಮಾಡ್ತಾರೆ ಅವ್ರ ಹತ್ರ ಕರ್ಕೊಂಡು ಹೋಗುವಂಥದ್ದು. ಯಾಕಂದರೆ ದೇವ್ರ ಹತ್ರ ನಾವು ಬೇಡುವುದು, ಹೊರ ದೇವ್ರ ತಾನೇ ಕೊಡುವಂಥದ್ದು ಅಲ್ವಾ? ಅವ್ರು ಏನು ಮನಸ್ಸು ಮಾಡ್ಬೇಕು ತಾನೆ. ಹಾಗಾಗಿ ಅದನ್ನ ಹೋಗೋಕ್ಕಿಂತ ಮುಂಚೆ ಹಣ್ಣು ಕಾಯಿ ಹೆಂಗೆ ತೊಗೊಂಡು ಹೋಗ್ತೀವೋ, ಸುಮ್ಮನೆ ಕೈಗೆ ಮುಗಿದ್ರು ದೇವರು ಕೊಡೋದಿಲ್ಲ. ಕೆಲಸ ಮಾಡಬೇಕು ಏನಾದರೂ ತೊಗೊಂಡು ಹೋಗ್ಬೇಕಲ್ವಾ? ಹಾಗಾಗಿ ಏನಪ್ಪ ಅಂತೇಳಿದ್ರೆ ಈ ಪೇಪರ್ ವರ್ಕ್ಸ್ ಎಲ್ಲ ಮಾಡಿಕೊಂಡು ನೋಡಿ ಈ ರೀತಿ ಮಾಡಿದ್ದಾರೆ, 1 DC ಈ ರೀತಿ ಕೊಟ್ಟಿದ್ದಾರೆ, 2ನೇ DC ಈ ರೀತಿ ಕೊಟ್ಟಿದ್ದಾರೆ, ನೀವು ಇದನ್ನು ಮಾಡಬೇಕು. ಈಗ ನಮ್ಮ ಪ್ರತಿನಿಧಿ ಆಗಿದ್ದಂಥ ಗೋಪಾಲ್ ಪೂಜಾರಿ ಅವರು ಹಿರಿಯ ಲೀಡರ್ ಅವರು ಹೇಳಿದ್ದಾರೆ, ಜಿಲ್ಲಾ ಮಂತ್ರಿಗಳು ಹೇಳಿದ್ದಾರೆ, ಮತ್ತು ಇಷ್ಟು ಜನ ಹೇಳಿದ್ದನ್ನ ಅದನ್ನು ತಿದ್ದುವಂಥದ್ದು ಸರಿ ತಪ್ಪು. ನೀವು ಯಾರೋ 2 ಜನ AC ರೂಮಲ್ಲಿ ಕುತ್ಕೊಂಡು ಮಾಡೋ ಕಾರ್ಯಕ್ರಮನೇ ಸರಿ ಅಂತ ನೀವು ವಾದಿಸೋಕೆ ಆಗಬಾರ್ದು. ವಾಸ್ತವಿಕ ಅಂಶವನ್ನ ನೀವು ಮನಗಾಣಬೇಕು ಅನ್ನೋದನ್ನ ನಿಮ್ಮ ಮುಂದೆ ಕರ್ಕೊಂಡು ಹೋಗಿ ಹೇಳುವಂಥ ಜವಾಬ್ದಾರಿ ನಾನು ತಗೊಂಡಿದ್ದೀನಿ. ಬುಧವಾರ ನೀವು ಯಾರು ಬಂದರೆ ನಾನು ಖಂಡಿತವಾಗೂ ಅಲ್ಲಿ ಬನ್ನಿ, ಆಯ್ತಾ? 4-5 ಜನ ಬಂದರು ಸಾಕು, ಆಯ್ತಾ? ನೀವು ಯಾರ್ಯಾರು ಬರ್ತೀರೋ ಬನ್ನಿ. ಅವರ ಮಿನಿಸ್ಟ್ರ್ ನಾನು ಮಾತಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿರ್ತೀನಿ. ಅದೇ ರೀತಿ ದೀಪಾ ಮೇಡಮ್ಗೆ ನಾನು ಹೇಳ್ತೀನಿ, ಕರ್ಕೊಂಡೋಗಿ ಬರ್ತೀನಿ, ಆಯ್ತಾ? ಆಯ್ತು ಹಾಕಲ್ಲ ದೀಪಣ್ಣ? ಆಯ್ತಾ? ಮತ್ತೆಲ್ಲರಿಗೂ ಥ್ಯಾಂಕ್ಸ್. ಇವತ್ತು ನೀವು 2 ಪ್ರಸಿದ್ಧ ದೇವಸ್ಥಾನ ಇಲ್ಲಿಗೆ ಬಂದಿದ್ದು, ಹಾಗಾಗಿ ದೇವರು ಬಂದಿರೋ ನಮ್ಗೆ ಗೊತ್ತಿದೆ ಸರ್. ತಮ್ಮ ಸರ್ಕಾರ ಲೆವೆಲ್ ಅಲ್ಲಿ ತಮ್ಮ ಶಕ್ತಿ ಎಲ್ಲ ನೋಡಿ. ನಮ್ದು ಏನಂತ ಹೇಳಿದ್ರೆ ನಿಮ್ಮ ಅನಿಸಿಕೆಗಳನ್ನ ಅದನ್ನ ಪ್ರಾಮಾಣಿಕವಾಗಿ ತಲುಪಿಸೋದು ನಮ್ಮ ಕರ್ತವ್ಯ. ಅದನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಬುಧವಾರ ಬೆಳಿಗ್ಗೆ ನಾವು ಖಂಡಿತ ಆಯ್ತಾ?
ರೈತರ ಜೊತೆ ಥ್ಯಾಂಕ್ಸ್. ಬನ್ನಿ 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 ಬನ್ನಿ. ನಮ್ಮೆಲ್ಲರ ನಮ್ಮ ಒಂದು 10,000 ಜನ ರೈತರು ಒಂದು ಒಕ್ಕೂಟ ಸರಿ ಮತ್ತು ಹಳ್ಳಿ ಭಾಗದ್ದು 10,000 ಜನ ಇದ್ದೇವೆ ನಾವು ಒಟ್ಟಿಗೆ ಒಂದು ಆ ಜನರ ಒಂದು ನೋವು ಆ ಒಂದು ಕಷ್ಟ ಖಂಡಿತವಾಗಿ ಇದನ್ನು ನಾವು ರಾಜಕೀಯವಾಗಿ ತಗೊಂಡಿಲ್ಲ, ಪಕ್ಷಾತೀತವಾಗಿ ತಗೊಂಡಿದ್ದೇವೆ ಸರ್. ಇದನ್ನ ಬೆಂಗಳೂರು ಮಟ್ಟದಲ್ಲಿ ತಾವು ನಮ್ಮ ಒಂದು ಮನಸ್ಸಿಗೆ ಉಲಕ್ಕಿ ಜನರ ಮನಸ್ಸಿಗೆ ನೋವಾಗಿದೆ, ಆ ನೋವಿಗೆ ನೀವು ಸ್ಪಂದಿಸಿದ್ರೆ ಖಂಡಿತವಾಗಿ ನಮ್ಮ ಪಾಲಿನ ದೇವರು ಅಂತ ಹೇಳಲಿಕ್ಕೆ ನಮ್ಗೇನು ಅದರಲ್ಲಿ ಮಾತಾಗಿಲ್ಲ. ಅದರಿಂದ ಖಂಡಿತವಾಗಿ ನಮಗೆ ಸ್ಪಂದಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಮಂಜಾತ್ ಭಂಡಾರರು ಮಾತಾಡಬೇಕು, ದೇವರು ಪೂಜೆ ಮಾಡಿ ಬಂದಿರಿ, ನಮಗೆಲ್ಲ ಒಂದು ಶುಭ ವಿಜಯವನ್ನು ಕೊಡ್ತೀರಿ ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.